ಟು ಆಲ್. ಇವಾಗ ನಾವು ಆಲ್ರೆಡಿ ಏನು ಮಾಡಿರಪ್ಪ ಅಂದ್ರೆ ಲೀಡ್ 5 ದ ವಂಡರ್ ಬೌಲನ್ನು ಆಲ್ರೆಡಿ ನಾವು ಒಂದು ಸ್ವಲ್ಪ ನೋಡ್ಕೊಂಡಿದ್ದೀವಿ. ಯಾಕಪ್ಪ ಅಂದ್ರೆ ದ್ರೌಪದಿಗೆ ತಾನು ಊಟ ಮಾಡಿದ್ದ ಅಥವಾ ತಾನು ತಿಂದಂಥ ಊಟ ಇಂದ ಹೊಟ್ಟೆ ತುಂಬದೇ ಇರತಕ್ಕಂಥ ಕಾರಣದಿಂದ ಯುಧಿಷ್ಠಿರ ಏನು ಮಾಡ್ತಪ್ಪ ಅಂದ್ರೆ ಸೂರ್ಯದೇವನ ಹತ್ತಿರ ಅಕ್ಷಯ ಪಾತ್ರೆಯನ್ನು ಬೇಡಕ್ಕೆ ಅವ ಪ್ರೇಯರ್ ಮಾಡತ್ತಿದ್ದ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳೀನಿ. ಇವತ್ತೇನಪ್ಪ ಅಂದ್ರೆ ಅದರ ಮುಂದಿನ ಭಾಗ ಏನಾಗ್ತದ, ಅಕ್ಷಯ ಪಾತ್ರೆಗೆ ಏನು ಸಂಬಂಧ ಅಂತ ನೋಡೋಣ. ಇಲ್ಲಿ ಏನಾಗ್ತದೆ, ಇಲ್ಲಿ ಆಗ್ತಕ್ಕಂಥ ಇಲ್ಲಿ ಕೊಟ್ಟಂಥ ಕಥೆ ಯಾವ್ದ, ಈಗ ಆಲ್ರೆಡಿ ಹೇಳಿನ ವಂಡರ್ ಬೌಲ್ ಅಂದ್ರೆ ಬೌಲ್ ಅಂದ್ರೆ ಪಾತ್ರೆ. ಆ ಪಾತ್ರೆಯಲ್ಲಿ ಒಂದೇ ಒಂದು ಅಕ್ಕಿ ಕಾಳು ಹಾಕಿದ್ರು ಸಹ ಬಹಳಷ್ಟು ಊಟ ಸಿಕ್ಕಿ ಏನಾಗೈತಿ ಹೊರತುಬಿಟ್ಟು ಅದರಿಂದ ಏನಾಗೈತಪ್ಪ ಅಂದ್ರೆ ದ್ರೌಪದಿಯ ಊಟವನ್ನು ಅಥವಾ ಅವಳ ಹಸಿವನ್ನು ನೀಗಿಸಿಕೊಡುವುದು ಅಂತ ಉದ್ದೇಶದಿಂದ ಏನು ಮಾಡ್ತಾ ಇರ್ತೀರ ಅಂದ್ರೆ ದೇವನಾದ ಸೂರ್ಯ ದೇವನ ಹತ್ರ ಏನು ಮಾಡ್ತಾ ಅಂದ್ರೆ ಅಕ್ಷಯ ಪಾತ್ರೆಗಳನ್ನು ತಗೊಳ್ಳೋಕ್ಕೋಸ್ಕರ ಏನು ಮಾಡ್ತಾನೆ ಪ್ರೇಯರ್ ಮಾಡ್ತಾರೆ. ಇಲ್ಲಿ ನೋಡ್ರಿ ಏನಾಗ್ತದ, ಫಸ್ಟ್ ಏನು ಮಾಡ್ತೀನಿ ಓದ್ತೀನಿ, ಆಮೇಲೆ ಕನ್ನಡ ಹೇಳ್ತೀನಿ. ದ ಓಲ್ಡ್ ಕಪಲ್ ಫಿಲೇಮನ್ ಆ್ಯಂಡ್ Gausias lived in a hut on a mound. They worked hard in their farm and were only able to get as much food as they needed. Yet they were so kind that they would never let any stranger who came to their doors go without food. They welcomed the guests with joy and shared their own meal with him. ನೋಡ್ರಿ ಇಲ್ಲಿ ಏನು ಮಾಡಕತ್ತಾರಪ್ಪ ಅಂದ್ರೆ ದ ವಂಡರ್ ಬೌಲ್ ಅಂದ್ರೆ ನಾನು ಹೇಳಿದ್ದೀನಿ, ಬೌಲ್ ಮೀನ್ಸ್ ಪಾತ್ರೆ. ಬೌಲ್ ಅಂದ್ರೆ ಪಾತ್ರೆ. ಇಲ್ಲಿ ಏನಾಗ್ತದಂದ್ರ ಒಂದು ಹಳೆ ಕಪಲ್ ಅಂದ್ರ ಜೋಡಿ, ಕಪಲ್ ಅಂದ್ರೆ ಜೋಡಿ. ಈಗ ಗಂಡ ಹೆಂಡತಿ ಜೋಡಿ ಇರ್ತಲ್ಲ ಅದೇ ತರ ಈ ಒಂದು ಹಳೆ ಕಪಲ್ ಅಂದ್ರೆ ಹಳೆ ಜೋಡಿ ಅಂದ್ರೆ ಮುಖಾಮುಖಿ ಈ ತರ ಹಳೆ ವ್ಯಕ್ತಿಗಳು ಅಂದ್ರೆ ಹಳೆ ಜೋಡಿ ಬಂದಿತ್ತು. ಅವ್ರು ಯಾರ್ಯಾರಪ್ಪ ಅಂದ್ರೆ ಫಿಲೇಮಾನ್ ಅಂಡ್ ಬ್ಯೂಸಿಯಸ್. ನೋಡ್ರಿ ಅವ್ರ ಹೆಸರು ಫಿಲೇಮಾನ್ ಅಂಡ್ ಬ್ಯೂಸಿಯಸ್. ನೋಡ್ರಿ ಅವ್ರ ಹೆಸರು ಹೇಳಿ, ಫಿಲೇಮಾನ್ and Busias. Busias ಅಂತ ಅವರ ಹೆಸರು. ಅವ್ರು ಎಲ್ಲಿ ವಾಸವಾಗಿದ್ರು, ಈ ಜೋಡಿ ಎಲ್ಲಿ ವಾಸವಾಗಿದ್ರಪ್ಪ ಅಂದ್ರೆ ಹಟ್ ಅಂದ್ರೆ ಗುಡಿಸಲು. ಒಂದು ಗುಡಿಸಲು ಒಳಗ ಅವರ ವಾಸಿಸ್ತಿದ್ರು. ಅದು ಎಲ್ಲಿ, ಮೌಂಡ್. ಆನ್ ಅ ಮೌಂಡ್. ಮೌಂಟ್ ಮೀನ್ಸ್ ದಿಬ್ಬ ಅಂದ್ರೆ ದಿಬ್ಬದ ಮೇಲೆ ಎತ್ತರವಾದ ಸ್ಥಳ. ಆ ದಿಬ್ಬದ ಮೇಲೆ ಇರ್ತಕ್ಕಂಥ ಒಂದು ಜಾಗದಲ್ಲಿ ದಿಬ್ಬದ ಮೇಲೆ ಒಂದೇ ಮಾಡಿರೋ ಒಂದು ಗುಡಿಸಲನ್ನು ಕಟ್ಕೊಂಡು ಅವ್ರು ಏನು ಮಾಡ್ತಿದ್ರು, ಅಲ್ಲೇ ಜೀವನವನ್ನು ನಡೆಸ್ತಿದ್ರು ಮತ್ತು ಅಲ್ಲೇ ವಾಸವಾಗಿದ್ರು. ಯಾರು, ಫಿಲೇಮನ್ ಅಂಡ್ ಬ್ಯೂಸಿಯಸ್. ಯಾರಪ್ಪ ಅಂದ್ರೆ ಒಂದು ಹಳ್ಳಿಯಲ್ಲಿ ಒಂದು ಓಲ್ಡ್ ಕಪಲ್, ಒಂದು ಜೋಡಿ, ಒಂದು ಗಂಡ ಹೆಂಡತಿ ಇವ್ರ ಹೆಸರಿನ ಫಿಲೇಮನ್ ಅಂಡ್ ಬ್ಯೂಸಿಯಸ್. ಇವ್ರು ಎಲ್ಲಿ ವಾಸವಾಗಿದ್ರು ಅಂದ್ರೆ ಆನ್ ಅ ಮೌಂಟ್ ಅಂದ್ರೆ ಹಟ್ ಅಂದ್ರೆ ಗುಡಿಸಲು ಕಟ್ಕೊಂಡು ಒಂದು ದಿಬ್ಬದ ಮೇಲೆ ಗುಡ್ಡದ ಮೇಲೆ ಗುಡ್ಡ ಅನ್ನೋದು ಗುಡ್ಡಲ್ಲ ಒಂದು ಎತ್ತರವಾದ ಪ್ರದೇಶ, ಒಂದು ದಿಬ್ಬದ ಮೇಲೆ ಏನು ಮಾಡಿದ್ರಪ್ಪ ಒಂದು ಗುಡಿಸಲನ್ನು ಕಟ್ಕೊಂಡು ಏನು ಮಾಡಿದ್ರು ಅಲ್ಲೇ ವಾಸವಾಗಿದ್ರು. ಮತ್ತೇನು ಮಾಡ್ತಿದ್ರು ಅಂದ್ರೆ ಇವರು ಬಹಳ ಕೆಲಸನ ಮಾಡ್ತಿದ್ರು. ಹಾರ್ಡ್ ವರ್ಕ್, ಕಠಿಣ ಪರಿಶ್ರಮ. ಅವ್ರು ಬಹಳ ಕಷ್ಟಪಟ್ಟು ಏನು ಮಾಡಿದ್ರು ಕೆಲಸ ಮಾಡ್ತಿದ್ರು. ಎಲ್ಲಿ ಕೆಲಸ ಮಾಡ್ತಿದ್ರಪ್ಪ ಅವರಂದ್ರ ದೇರ್ ಫಾರ್ಮ್ ಅಂದ್ರೆ ಕೃಷಿ. ಅವರ ಕೃಷಿಯಲ್ಲಿ ಅಂದ್ರೆ ಅವ್ರದ್ದೇ ಆದ ಒಂದು ಹೊಲದಲ್ಲಿ, ಅವ್ರದ್ದೇ ಆದ ಒಂದು ಸ್ಥಳದಲ್ಲಿ ಏನ್ ಮಾಡ್ತಿರ್ತಾರ ಅಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು. ಅವ್ರ ಹೊಲದೊಳಗ ಮೊದಲು ಏನ್ ಮಾಡ್ತಿದ್ರು, ಏನು ಕೆಲಸ ಇರ್ತಾವ ಅವ್ರನ್ನ ಏನ್ ಮಾಡ್ತಿದ್ರು, ಈಸಿಯಾಗಿ ಕೂಡ್ತಿರ್ಲಿಲ್ಲ ಅಂದ್ರೆ ಆಲ್ಸಿಂದ ಲೇಜಿ ಇರ್ತಿರ್ಲಿಲ್ಲ. ಯಾವಾಗ ಏನ್ ಮಾಡ್ತಿದ್ರು ಆ ಕೆಲಸವನ್ನ ಅಥವಾ ಕಠಿಣ ಪರಿಶ್ರಮವನ್ನ ಶ್ರಮವನ್ನ ಪಡ್ತಿದ್ರು ಆ ಹೊಲದಲ್ಲಿ. ಮತ್ತೇನಂದ್ರಪ್ಪ ಅಂದ್ರೆ ಅವ್ರು ಎಷ್ಟು ಏಬಲ್ ಅಂದ್ರೆ ಸಾಮರ್ಥ್ಯ. ಯಾಕಂದ್ರೆ ಮೊದಲು ಓಲ್ಡ್ ಕಪಲ್ ಅಂತ ಹೇಳಿದ್ವಿ ನಾನು.
ಸಾಮರ್ಥ್ಯ. ಈಗ ಏನಾಗಿದ್ರೆ ಆಲ್ರೆಡಿ ಏನಾಗಿತ್ತಪ್ಪ ಅವ್ರಿಗೆ ಅಂದ್ರೆ ಅವ್ರ ಎಷ್ಟು ಒಂದು ಹೊತ್ತಿನ ಊಟಕ್ಕೆ ಅವ್ರಿಗೆ ಎಷ್ಟು ದುಡಿದಿಲ್ಲ ಅಷ್ಟ ಅವ್ರಿಗೆ ಏನಾಗಿತ್ತು, ಅಷ್ಟ ಊಟದ ಅವಶ್ಯಕತೆ ಇತ್ತು. ನೀಡ್ ಅಂದ್ರೆ ಅವಶ್ಯಕತೆ. ಅಷ್ಟ ಅಗತ್ಯ ಇರ್ತಿತ್ತು. ಇವತ್ತೆಷ್ಟು ದುಡ್ಡು ಅಂದ್ರೆ ಇವತ್ತಿನ ಮಟ್ಟಿಗೆ ಊಟ, ಇವತ್ತೆಷ್ಟು ಅಗತ್ಯ ಇದ್ರೆ ಅಷ್ಟ ದುಡಿತಿದ್ರು, ಕಠಿಣ ಪರಿಶ್ರಮ ಪಡ್ತಿದ್ರು. ಓಕೆ, ಬಟ್ ಏನ್ ಮಾಡ್ತಿರಪ್ಪ ಅಂದ್ರೆ ಇವತ್ತಿನ ಹೊತ್ತು ಇವತ್ತಿನ ದಿನಕ್ಕೆ ನಮ್ಗೆ ಎಷ್ಟು ತಿನ್ನಕ್ಕೆ ಊಟ ಬೇಕು, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಊಟ ಬೇಕು, ರಾತ್ರಿನ ಎಷ್ಟು ಊಟ ಬೇಕು ಅಂದ್ರೆ ಅಷ್ಟ ದುಡ್ಡ ಅಷ್ಟ ಎಷ್ಟು ಆಗತ್ತೈತಿ ಅಷ್ಟ ದುಡ್ಡ ಇರ್ತಿದ್ರು ಅವ್ರ. ಮತ್ತೇನ್ ಹೇಳ್ತಾರಂದ್ರ yet they were so kind that they would never let any stranger who came to their doors go without food. ನೋಡ್ರಿ, ಮತ್ತೆ ಅವ್ರು ಹೆಂಗ ಮಾಡ್ತಿರಂದ್ರ ಅತಿಥಿ ಸತ್ಕಾರ ಭಾಳ ಮಾಡ್ತಿದ್ರು. ಅವ್ರ ಮನಸ್ಸು ಹೆಂಗಿತ್ತಪ್ಪ ಅಂದ್ರೆ ಬಹಳ ಸಾಫ್ಟ್ ಹಾರ್ಟೆಡ್, ಅಂದ್ರೆ ಸೂಕ್ಷ್ಮ ಮನಸ್ಸುಳ್ಳವರು, ಸೂಕ್ಷ್ಮ ಮನಸ್ಸಿನವರು, ಸೂಕ್ಷ್ಮ ಮನೋಭಾವದವರಾಗಿದ್ರು ಅವರು. ಏನಪ್ಪ ಅಂದ್ರ ಅವರ ಮನೆ ಬಾಗಿಲ ಹತ್ರ ಯಾರಾದ್ರೂ ಹಸ್ಕೊಂಡು ಬಂದಿದ್ರಂದ್ರ, ಹಸಿವಿನಿಂದ ಯಾರಾದ್ರೂ ಬಂದಿದ್ರಪ್ಪ ಅಂದ್ರ ಊಟ ಕೊಡ್ರಿ ನಮ್ಗೆ ಹಸಿವಾಗೈತೆ ಅಂತ ಯಾರಾದ್ರೂ ಒಬ್ಬ ವ್ಯಕ್ತಿ ಅಥವಾ ಗೊತ್ತೇ ಇಲ್ಲ ಸ್ಟ್ರೇಂಜರ್ ನೋಡಿ, ಸ್ಟ್ರೇಂಜರ್ ಅಂದ್ರ ಅಪರಿಚಿತ. ನೋಡ್ರಿ, ಅಪರಿಚಿತ ವ್ಯಕ್ತಿ ಅಂದ್ರೆ ನಾವು ಪರಿಚಯನೇ ಇಲ್ಲ, ಪರಿಚಯ ಇಲ್ಲದೆ ಇರೋ ವ್ಯಕ್ತಿ ಬಂದ್ರು ಸಹ, ಪರಿಚಯನೇ ಇಲ್ಲದೆ ಇರೋ ವ್ಯಕ್ತಿ ಬಂದ್ರು ಸಹ ಏನ್ ಮಾಡ್ತಿರಪ್ಪ ಅಂತಂದ್ರ ಬಂದಂತವ್ರಿಗೆ ಊಟವಿಲ್ಲದೆ ಅಂದ್ರೆ ಊಟವನ್ನು ಕೊಡದೆ, ಊಟವನ್ನು ಮಾಡಿಸದೆ ಅವರು ಕಳಿಸ್ತಾನೆ ಇರಲಿಲ್ಲ. ಯಾವಾಗ ಸ್ಟ್ರೇಂಜರ್ ವ್ಯಕ್ತಿ ಅವರ ಬಾಗಿಲ ಬಳಿ ಬಂದಾಗ, ಬಾಗಿಲ ಬಳಿ ಹಸಿದುಕೊಂಡು ಬಂದಿದ್ರಪ್ಪ ಅಂದ್ರ ಅವ್ರು ಯಾವಾಗೂ ಏನ್ ಮಾಡ್ತಾರಂದ್ರ ಹಸ್ಕೊಂಡು ಬಂದವರನ್ನ ಯಾವಾಗೂ ಊಟವನ್ನು ಕೊಡದೆ ಕಳಿಸ್ತಾನೆ ಇರಲಿಲ್ಲ. ಅತಿಥಿ ಸತ್ಕಾರವನ್ನು ಮಾಡಿ ಏನ್ ಮಾಡ್ತಿದ್ರು, ಅವ್ರನ್ನ ಕಳಿಸ್ತಾ ಇದ್ರು, ಅವ್ರನ್ನ ಕೊಡ್ತಾ ಇದ್ರು. ಏನ್ ಮಾಡ್ತಿದ್ರಪ್ಪ ಅಂದ್ರ ಬಾಗಿಲ ಯಾರೇ ಇರಲಿ ಅವರು, ಈಗ ಹೇಳಿದ್ರಲ್ಲ ಅಪರಿಚಿತ ಅಂತ ಅಂದ್ರೆ ಯಾವತ್ತೂ ನೋಡದೇ ಇರ್ತಕ್ಕಂಥ ವ್ಯಕ್ತಿ, ಯಾವತ್ತೂ ಅವ್ರನ್ನ ಕಂಡದೇನೆ ಕಾಣ್ತಿರುವಂತ ವ್ಯಕ್ತಿ, ನಮಗೂ ಯಾರು ಅಂತ ಗೊತ್ತಿಲ್ಲ, ನಾವು ಯಾವತ್ತೂ ಕಂಡಿಲ್ಲ, ಯಾರು ಹೊಸವಾಗಿದ್ದಾರೆ. ನೋಡ್ರಿ, ನಾವಾಗಿದ್ರೆ ಹೊಸದನ್ನ ಯಾರನ್ನ ಮನೆ ಹತ್ರನೂ ಸೇರಿಸ್ಕೊಳ್ಳೋಣ, ಮನೆ ಹತ್ರ ಬರೋಣ, ಯಾರೆಲ್ಲ ಹೋಗಿ ಅಂತ ಹೇಳ್ಬಿಟ್ಟೇವಿ. ಆದ್ರೆ ಇಲ್ಲಿರ್ತಕ್ಕಂಥ ಒಂದು ಕಪಲ್ ಯಾರು ಅಂದ್ರೆ ಫಿಲಮನ್ ಅಂಡ್ ಲ್ಯೂಸಿಯಸ್ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಇವರ ಬಾಗಿಲ ಬಳಿ ಯಾರು ಅಪರಿಚಿತ ವ್ಯಕ್ತಿ ಬಂದಿದ್ರಂದ್ರ ಅವ್ರನ್ನ ಏನ್ ಮಾಡ್ತಿದ್ರು, ಒಳಗ ಕರೆದ ಅತಿಥಿ ಸತ್ಕಾರ ಮಾಡ್ತಿದ್ರು. ಗೆಸ್ಟ್ ಅಂತ ತಿಳ್ಕೊಂಡು ಒಳಗ ಕರೆದ ಏನ್ ಮಾಡ್ತಿದ್ರ, ಅವ್ರು ಊಟಗ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅವ್ರನ್ನ ತಿನ್ನಿಸಿ ಏನ್ ಮಾಡ್ತಿದ್ರು, ಕಳಿಸ್ತಾ ಇದ್ರು. ಮತ್ತೇನ್ ಮಾಡಿದ್ರಪ್ಪ ಅಂದ್ರೆ ದೇ ವೆಲ್ಕಮ್ ದ ಗೆಸ್ಟ್ ವಿತ್ ಜಾಯ್ ಅಂಡ್ ಶೇರ್ ದೇರ್ ಓನ್ ಮೀಲ್ ವಿತ್ ಹಿಮ್. ನೋಡ್ರಿ, ಅವ್ ಏನ್ ಮಾಡ್ತಿದ್ರಂದ್ರ ಅವ್ರನ್ನ ಒಳಗ್ ಕರಿತಿದ್ರು. ವೆಲ್ಕಮ್ ಅಂದ್ರೆ ಸ್ವಾಗತವನ್ನು ಮಾಡುವುದು. ಅವ್ರನ್ನ ಒಳಗ್ ಕರೆದ ಏನ್ ಮಾಡ್ತಿದ್ರು, ಗೆಸ್ಟ್ ಅಂದ್ರೆ ಅತಿಥಿ. ನೋಡ್ರಿ, ಆ ಗೆಸ್ಟ್ ಅನ್ನ ಏನ್ ಮಾಡ್ತಿದ್ರು, ಒಳಗೆ ಕರ್ಕೊಂಡು ಬರ್ತಿದ್ರು, ಸ್ವಾಗತವನ್ನು ಮಾಡ್ತಿದ್ರು. ಅದರ ಜೊತೆ ಏನ್ ಮಾಡ್ತಿದ್ರು, ಅವ್ರ ತಮ್ಮ ಖುಷಿಯನ್ನ ಸಂತೋಷವನ್ನ ಏನ್ ಮಾಡ್ತಿದ್ರು, ಶೇರ್ ಮಾಡ್ಕೋತಿದ್ರು, ಅಂದ್ರೆ ಹಂಚ್ಕೊಳ್ತಿದ್ರು. ಶೇರ್. ನೋಡ್ರಿ, ಅವ್ರೇನ್ ಮಾಡ್ತಿದ್ರಪ್ಪ ಅಂದ್ರೆ ಗೆಸ್ಟ್ಗಳು ಬಂದಾಗ ಅವ್ರನ್ನ ಒಳಗೆ ಕರೆದು ಸ್ವಾಗತವನ್ನ ಮಾಡಿ ಜೊತೆಗೆ ಸಂತೋಷವನ್ನು ಕೊಟ್ಟು ಮತ್ತೇನೋ ಹಂಚ್ಕೊತಿದ್ರು. ಸಂತೋಷವನ್ನ ಹಂಚಿಕೊಳ್ಳುವುದರ ಜೊತೆಗೆ ಏನ್ ಮಾಡಿದ್ರು, ಓನ್ ಮಿಲ್, ಓನ್ ಅಂದ್ರೆ ಸ್ವಂತ, ಮಿಲ್ ಅಂದ್ರೆ ಊಟ. ಅವ್ರು ಏನ್ ಮಾಡ್ತಿದ್ರಪ್ಪ, ಆ ಗೆಸ್ಟ್ ಬಂದಂತ ಗೆಸ್ಟ್ ಒಳಗ್ ಬಂದ ತಕ್ಷಣ ಅವ್ರನ್ನ ಖುಷಿ ಪಡಿಸ್ತಾ ಇದ್ರು. ಯಾಕಂದ್ರೆ ಯಾರು ಗೊತ್ತಿಲ್ಲದ ವ್ಯಕ್ತಿ ಬಂದ ತಕ್ಷಣ ಪಾಪ ಅವ್ರನ್ನ ಹೆಂಗಾದ್ರೂ ಮಾಡಿ ಖುಷಿಯಿಂದ ಕಳಿಸಿದ್ರೆ ಒಬ್ಬರು ಧರ್ಮ. ಆದ್ರೆ ಈ ಕಪಲ್ ಏನ್ ಮಾಡ್ತಿದ್ದಪ್ಪ ಅಂದ್ರೆ ತಮ್ಮ ಬಾಗಿಲ ಬಳಿ ಬಂದಂತ ಅಪರಿಚಿತ ವ್ಯಕ್ತಿಯನ್ನ ಕರ್ಕೊಂಡು ಮನೆಗೆ ಹೋಗಿ ಮನೆಯಲ್ಲಿಟ್ಟವ್ರನ್ನ ಸ್ವಾಗತವನ್ನ ಮಾಡಿ ಅವ್ರನ್ನ ಖುಷಿ ಪಡಿಸಿ ತಮ್ಮಲ್ಲಿ ಇರ್ತಕ್ಕಂಥ ಸ್ವಂತ ಅಂದ್ರೆ ತಮ್ಮದೇ ಅಲ್ಲಿ ಇರ್ತಕ್ಕಂಥ ತಮ್ಮ ಗುಡಿಸಿನಲ್ಲಿ ಇರ್ತಕ್ಕಂಥ ಊಟವನ್ನ ಏನ್ ಮಾಡ್ತಿದ್ರು ಸಹ ಹಂಚ್ಕೊಳ್ತಾ ಇದ್ರು. ಅವ್ರಿಗೂ ಸಹ ಸ್ವಲ್ಪ ಕೊಡೋದು,
ನೋಡ್ರಿ ಎಷ್ಟು ಆಹಾರದ ಅವಶ್ಯಕತೆ ಐತಿ, ಎಷ್ಟು ತಿನ್ಸದ ಅವಶ್ಯಕತೆ ಅದ, ಎಷ್ಟು ತಿಂಡಿ ಅವಶ್ಯಕತೆ ಐತಿ, ಎಷ್ಟು ಬೇಕು ಅವ್ರಿಗೆ ಫುಡ್ ಅಷ್ಟು ಅವ್ರಿಗೆ ನೀಡ್ ಎಷ್ಟು ಆಗತ್ತೈತ್ಲ ಅಷ್ಟು ಅವ್ರು ಏನು ಮಾಡ್ತಿದ್ರು ಇಟ್ಕೊತಿದ್ರು. ಅದಕ್ಕೆ ಏನು ಮಾಡಿದ್ರಪ್ಪ ಇಲ್ಲಿ ಬಂದಂಥ ಗೆಸ್ಟ್ ತಮ್ಮಲ್ಲಿ ಎಷ್ಟು ಅದ ಅಂದ್ರೆ ತಮ್ಮ ಹತ್ರ ತಮ್ಮ ಸ್ವಂತ ಹತ್ರ ಎಷ್ಟು ಅದ, ತಮ್ಮ ಸ್ವಂತಕ್ಕೆ ಎಷ್ಟು ಅದ ಅಷ್ಟನ್ನ ಮಾತ್ರ ಅವ್ರು ಏನು ಮಾಡ್ತಿದ್ರಪ್ಪ ಅಂದ್ರೆ ಅವರಲ್ಲಿ ಶೇರ್ ಮಾಡ್ತಿದ್ರು, ಅವ್ರಿಗೊಂದು ಸ್ವಲ್ಪ ಕೊಡ್ತಿದ್ರು. ಮತ್ತೇನಪ್ಪ ಅಂದ್ರೆ one evening they finished their supper and sat at the door. ನೋಡ್ರಿ ಒಂದು ದಿನ ಸಾಯಂಕಾಲ ಈವ್ನಿಂಗ್ ನೋಡ್ರಿ ಏನಂತಾರ ಒಂದು ದಿನ ಅದು ಯಾವಾಗ ಸಾಯಂಕಾಲ they finished their supper and sat at the door. ನೋಡ್ರಿ ಅವ್ರು ಏನ್ ಮಾಡ್ತಿದ್ರ ತಮ್ಮ ರಾತ್ರಿ ಊಟ ಊಟವನ್ನ ಮುಗಿಸಿ, ಯಾಕಂದ್ರೆ ಸಫರ್ ಅವ್ರು ಏನ್ ಮಾಡ್ತಾರೆ ರಾತ್ರಿ ಊಟ ಸಾಯಂಕಾಲ ಸಾಯಂಕಾಲ ಈವ್ನಿಂಗ್ ಒಂದು ನೈಟ್ ಒನ್ ಡೇ ಒಂದು ದಿನ ಏನಾಗಿತ್ತಪ್ಪ ಈವ್ನಿಂಗ್ ಒಂದು ಸಾಯಂಕಾಲ ಹಿಂಗ ಕುಂತಾಗ ಏನಾಗಿತ್ತು ಎಲ್ಲ ಊಟ ಎಲ್ಲ ರಾತ್ರಿ ಊಟ ಮುಗಿಸಿ ಕೂತಿದ್ರಲ್ಲ ಸ್ಯಾಟರ್ ಡೋರ್ ಅಂದ್ರೆ ಕಟ್ಟೆ ಹತ್ರ ಅಂತ ಮನೆಯಲ್ಲಿ ಹಿಂದಿರ್ತಕ್ಕಂಥ ಬಾಗಿಲು ಹತ್ರ ಏನಾದ್ರು ಕೂತ್ಕೊಂಡಿರ್ತಿದ್ರು. Suddenly they heard the barking of dogs and shouting of boys in the village. ನೋಡ್ರಿ ಅವ್ರಿಗೆ ಸಡನ್ಲಿ ತತ್ಕ್ಷಣ ಸಡನ್ಲಿ ಏನಾಯ್ತಪ್ಪ ಅಂದ್ರ ಏನೋ ಕೇಳು ಏನ್ ಕೇಳಿಸ್ತಾರ ಬಾರ್ಕಿಂಗ್ ಡಾಗ್. ಏನಪ್ಪ ಅಂದ್ರೆ ಬಾರ್ಕಿಂಗ್ ಆಫ್ ಡಾಗ್ಸ್ ಅಂದ್ರೆ ಬಾರ್ಕಿಂಗ್ ಅಂದ್ರೆ ಬೊಗಳು, ಡಾಗ್ಸ್ ಅಂದ್ರೆ ನಾಯಿಗಳು. ನೋಡ್ರಿ ಒಂದ್ ಏನಾಗಿತ್ತು ಇವನಿಗೆ ಕೂತಾಗ ಹಂಗ ಶಾಂತ ಊಟ ಮಾಡ್ಕೊಂಡ ಅಂಗಳೊಳಗ ಅಥವಾ ತಮ್ಮಲ್ಲಿ ಇರ್ತಕ್ಕಂಥ ಹಸಿರು ಭಾಗ ಹತ್ರ ಕುಂತ ಬಿಟ್ಟಿರ್ತಾರ ಮಾತಾಡ್ಕೊಂತ ಕೂತಾಗ ಸಡನ್ ಆಗಿ ಏನ್ ಕೇಳಿ ಬರ್ತದ ತತ್ಕ್ಷಣದಲ್ಲಿ ಏನೋ ಕೇಳಿಸ್ತದ ಏನಂದಪ್ಪ ನಾಯಿಗಳು ಬಹಳ ಬೊಗಳಾಕತ್ತಾವ. ಏನೋ ಕೇಳಿಸ್ ನಾಯಿಗಳು ಯಾಕೆ ಇಷ್ಟು ಬೊಗಳಾದ್ರು ನೋಡಿ ನಾವು ಅಂತ ನಾಯಿಗಳು ಯಾರು ಬಂದಾರೆ ಆಮೇಲೆ ಅದು ಮಕ್ಕಳು ಬಂದಿರ್ಬೇಕು ಬೊಗಳಾತವಲ್ಲ ಯಾರು ಗೊತ್ತಿಲ್ಲ ಪರಿಚಯ ವ್ಯಕ್ತಿಗಳು ಬಂದು ಸಹ ನಾಯಿ ಓದತ್ತವು. ಇಲ್ಲಿ ನಾಯಿಗಳು ಯಾಕೆ ಓದತ್ತಾವ ಇಷ್ಟ ಅಂತ ಒಮ್ಮೆ ನಾಯಿ ಬೊಗಳು ಸೌಂಡ್ ಕೇಳಿಸ್ತದ. ಮತ್ತೆ ಕೇಳಿದ್ರ ಅಂಡ್ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದ ವಿಲೇಜ್ ಏನಾಗೈತಿ ಶೌಟಿಂಗ್ ದ ಬಾಯ್ಸ್, ಶೌಟಿಂಗ್ ಅಂದ್ರೆ ಚೀರಾಡು ಕೂಗು. ನೋಡಿ ಅಲ್ಲೇನಾಗೈತಪ್ಪ ಅಂದ್ರೆ ಹುಡುಗರು ಒದರುವ ಅಥವಾ ಚೀರಾಡುವ ಅಥವಾ ಅವರಿಗೆ ಏನೋ ಶಬ್ದವನ್ನ ಕೇಳಿಸ್ತದೆ. ಎಲ್ಲಿ ಕೇಳಿಸಿದ್ರ ವಿಲೇಜ್ ಒಳಗ ಕೇಳಿಸ್ತದ ಅವರಿಗೆ. ಯಾಕಪ್ಪ ಹಿಂಗೆ ಮಾಡತ್ತವ್ರು ಏನಾಯ್ತು ಯಾರಿಷ್ಟು ಒದರಾತಾರು ಈ ಹುಡುಗರು ಯಾಕೆ ಇಷ್ಟು ಗದ್ದಲ ಮಾಡತ್ತಾರು ನಾಯಿಗಳು ಯಾಕೆ ಬಗಳಾತಾವು ಯಾವತ್ತು ಒದರದಿರೋ ನಾಯಿಗಳು ಇವತ್ತು ಯಾಕೆ ಇಷ್ಟು ಒದರಾತಾವು ಅಂತ ಏನಾಗತ್ತಪ್ಪ ಅಂದ್ರೆ ಗೊಂದಲ ಆಗಬಿಡ್ತದ. ಮತ್ತೇನಾಗತ್ತಪ್ಪ ಅಂದ್ರೆ ಯಾಕೆ ಒದರಾತಾವು ಯಾರೋ ಬಂದಾರೇನೋ ಯಾಕೆ ಇಷ್ಟು ಹಳ್ಳಿಯೊಳಗೆ ಯಾಕೆ ಇಷ್ಟು ಜನ ಒದರಾಡಕತ್ತಾರು ಏನಾಗೈತಿ ಅಂತ ಹೇಳ್ತಾರು. ನೋಡ್ರಿ ವಿಲೇಜ್ ಅಂದ್ರೆ ಹಳ್ಳಿ. ವಿಲೇಜ್ ಅಂದ್ರೆ ಹಳ್ಳಿಯಲ್ಲಿ ಯಾಕಿಷ್ಟು ಬಾಯ್ಸ್ ಮೀನ್ಸ್ ಹುಡುಗರು. ಯಾಕಿಷ್ಟು ಹುಡುಗರು ಒದರಾಕತ್ತಾರು ಏನಾಗೈತಿ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ಸೂನ್ ದ ನಾಯ್ಸ್ ಗ್ರೇವ್ ಲೌಡರ್. ನೋಡ್ರಿ ಮತ್ತೇನಾಗ್ತೈತಿ ಸಮೀಪಿಸಿದಾಗ ಏನಾಗ್ತೈತಿ ಅದ್ ನಾಯ್ಸ್ ಅಂದ್ರೆ ಶಬ್ದ. ಅಥವಾ ಗದ್ದಲ ಅದೇನಾಗ್ತದಪ್ಪ ಅಂದ್ರ ಆ ಹುಡುಗರು ಒದರ್ತಕ್ಕಂಥ ಸೌಂಡ್ ಅಂದ್ರೆ ಶಬ್ದ ನಾಯ್ಸ್ ಏನಾಗೈತಪ್ಪ ಅಂದ್ರ ಏನಾಗೈತಿ ಮುಂದೆ ಹೋದಂಗ ಹೆಚ್ಚು ಕೇಳಾಕತ್ತೈತಿ. ಗ್ರೇವ್ ಬೆಳೆದು ನೋಡ್ರಿ ಅತಿ ದೊಡ್ಡದಾಗಿ ಬೆಳೆದ ಮತ್ ಸೌಂಡ್ ಏನಾಗೈತಿ ಬಹಳ ದೊಡ್ಡದು ಕೇಳಾಕ ಹಿಡಿತೈತಿ. ಮತ್ತೇನಾಗ್ತದಪ್ಪ ಅಂದ್ರ
Philemon saw two strangers at whom the village boys rooted and the dogs barked. ನೋಡಿ ಅಲ್ಲಿ ಈ ಫಿಲೆಮನ್ ಹೇಳಿ ಆಲ್ರೆಡಿ ಫಿಲೆಮನ್ ಅಂತ ತೋರಿಸ್ತಿರ್ತಾರೆ. ಆ ಫಿಲೆಮನ್ ಏನ್ ಮಾಡ್ತಾನೆ, ಇಬ್ಬರ ಸ್ಟ್ರೇಂಜರ್ ವ್ಯಕ್ತಿಯನ್ನ ನೋಡ್ತಾನೆ. ಸ್ವಾಟ್ ಟು ಸ್ಟ್ರೇಂಜರ್ ಹೇಳಿ ನಾ ಸ್ಟ್ರೇಂಜರ್ ಮೀನ್ಸ್ ಅಪರಿಚಿತ ವ್ಯಕ್ತಿಯನ್ನ ನೋಡ್ತಾ ಹೇಳಿ ನಾನು ಅಪರಿಚಿತ ವ್ಯಕ್ತಿಯನ್ನು ನೋಡಿದ್ರೆ ನಾವು ಬರ್ತಾವು. ಅದಕ್ಕೆ ಏನ್ ಮಾಡ್ರಪ್ಪ, ಸ್ಟ್ರೇಂಜರ್ಸ್ ವ್ಯಕ್ತಿಗಳನ್ನ ನೋಡಿದರು. ಯಾರ ಫಿಲೋಮನ್ ನೋಡಿ ಏನಾಗ್ತೈತೆ ಅಂದ್ರೆ ಹುಟೆಡ್ ದ ಡಾಗ್ಸ್ ಬಾರ್ಕ್, ಅದಕ್ಕಲ್ಲ ಅಂದ್ರೆ ಗುತ್ಕಾರಿ ಹುಟೆಡ್ ಗುತ್ಕಾರಿ ಏನಾಗ್ತದಪ್ಪ ಅಂದ್ರೆ ನಾಯಿಗಳು ಅಪರಿಚಿತ ವ್ಯಕ್ತಿಗಳನ್ನ ನೋಡುವುದರಿಂದ ನಾಯಿಗಳು ಕಬಳಾಕತ್ತಾವು ಅಂತ ಏನಾಗ್ತೈತಿ ಗೊತ್ತಾಗ್ತೈತಿ. ಯಾಕಂದ್ರೆ ಫಿಲೋಮನ್ ಏನ್ ಮಾಡಿದ, ಇಬ್ರು ಜನನ ಫಿಲೋಮನ್ ಸ್ಟ್ರೇಂಜರ್ ವ್ಯಕ್ತಿಗಳನ್ನ ನೋಡಿದ್ದ. ಆ ಸ್ಟ್ರೇಂಜರ್ ವ್ಯಕ್ತಿಗಳು ಯಾರು, ಯಾಕೆ ಬಂದಿದ್ರು, ನಾಯಿಗಳವ್ರು ನೋಡಿ ಯಾಕೆ ಕಬಳಾಕತ್ತಿದ್ರು, ಯಾರಾಗಿದ್ರು ಅವ್ರ? ಸುಲೇಮನ್ ಯಾರು, ಫಿಲೇಮನ್ ಏನ್ ಮಾಡ್ತಾನು, ಅದನ್ನ ಹೆಂಗ್ ನೋಡಿದ, ಅವ್ರು ಎಲ್ಲಿ ಬಂದ್ರು ಅಂತ ನೋಡೋಣ ನಾವು ನೆಕ್ಸ್ಟ್ ತರಗತಿಯಲ್ಲಿ. ಓಕೆ, ಥ್ಯಾಂಕ್ ಯು.